ಇವತ್ತು ಮಾವೊಂದು ಬರ್ತಡೆ. ಓ ಹುಡ್ದಬ್ಬನ. ಹೂ ಕಣತ್ತೆ, ಇವತ್ತು ಮಾವೊಂದು ಹುಡ್ದಬ್ಬ ನಿನಿಯ ಅತ್ತೆ. ಹೆಂಗಾದ್ರೂ ಮಾಡಿ ಮಾವಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾನು ದೊಡ್ಡ ಪ್ಲಾನ್ ಮಾಡಿದೀನಿ. ಸೊಪ್ಪು ಇದೆ ಈ ಅಂತದಮ್ಮಿ. ಅಯ್ಯೋ ಅತ್ತೆ, ಅದೆಲ್ಲ ನಿಮ್ಗೆ ಗೊತ್ತಾಗಕ್ಕಿಲ್ಲ. ನೋಡಿ, ನೀವು ಒಂದು 11 ಗಂಟೆ ಅಷ್ಟೊತ್ತಿಗೆ ನಾವು ಕಾಲೇಜ್ಗೆ ಅಂತ ಹೋಯ್ತೀವಿ. ನೀವು 9 ಗಂಟೆಗೆ ನೀವು 11 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡಿ. ನೀವು ನಾನು ಹೇಳ್ತೀನಿ, ಅಲ್ಲಿ ಶೋರೂಮ್ ಹೆಸರು ಹೇಳ್ತೀನಿ, ಅಲ್ಲಿಗೆ ಬಂದ್ಬಿಡಿ ನೀವು. ಸರಿನೇ? ನಾವು ಅಲ್ಲೇ ಕಾಯ್ತಾ ಇರ್ತೀವಿ ನಿಮ್ಗೋಸ್ಕರ. ಏ ಪ್ಯಾಟಕ್ ಬರ್ಬೇಕೆ? ಹೋಗೆ ಮನೆ ಕ್ಯಾಮೆಯನ್ನ ಸ್ಯಾನೆ ಐತೆ, ಇನ್ನು ಕೂಲಿಗೆ ಬೇರೆ ಹೇಳಿದೀನಿ. ಅಯ್ಯೋ ಅತ್ತೆ, ಮಗನ್ ಬರ್ತಡೆ ಅಂದ್ರೂ ಒಂದು ರಾಜಾಕಕ್ಕೂ ಇದು ಮಾಡ್ತಿರಲ್ಲ ನೀವು. ನಾವೆಂದೂನುವೆ ಕೇಕು ಪಾಕು ಎಲ್ಲ ಕೊಟ್ಟು ಮಾಡಿಸ್ಬಿಟ್ಟು ಸೆಲೆಬ್ರೇಷನ್ ಮಾಡಿಲ್ಲ ಕಣವ. ಅಂತದಕ್ಕೆ ಸುಮ್ಕೆ ನಮ್ಮಂತ ಬಡವರಿಗೆಲ್ಲ ಬರ್ತಡೆ ಯಾಕೆ ಅಂತ ಹೇಳ್ಬಿಟ್ಟು ನಾವಂತೂ ಏನು ಮಾಡಕ್ಕೆ ಇಲ್ಲ. ಹಂಗಾರೆ ಬಡವರು ಮಕ್ಳು ಯಾರು ಕೇಕ್ ಕತ್ರಿಸಂಗಿಲ್ವೇನು? ಇದು ಒಳ್ಳೆ ಸಂದ ಕೇಳ್ತಿಯತ್ತೆ ನೀನಂತೂ. ಬಾ ಸುಮ್ಕೇಣಿಯ, ಆದ್ರೆ ಹೇಳಕ್ ಹೋಗ್ಬೇಡ ಸರಿನಾ? ಮಾವಂಗೆ ಏನು ಹೇಳಕ್ ಹೋಗ್ಬೇಡ ನೀನು. ಸರಿ ಕಣವ, ಆಯ್ತು ಆಯ್ತು. ಏನೋ ಮಾಡ್ತೀಯ ನೀನಂತೂ. ಏನಾರ ಮಾಡಿ ನನ್ನ ಮಗನ ದಾರಿ ತಕ ಬಂದ್ಬಿಟ್ರೆ ಅಷ್ಟೇ ಸಾಕಬವು. ನಂಗೆ ಬೇರೆ ಇನ್ನೇನು ಬೇಡ. ಮಹಾ, ಕಾಲೇಜು ಟೈಮ್ ಆಯ್ತು, ಹೊರಡೋಣ ಕಾಲೇಜ್ಗೆ. ಹಾ ಮಾವ, ಹೊರಡೋಣ. ಹುಷಾರ್ ಕಣ್ಮಗ. ಹಾ ಸರಿ ಅಮ್ಮ. ಇವತ್ತು ನನ್ನ ಬರ್ತಡೆ, ಆದ್ರೆ ಒಬ್ರು ನನ್ನ ಬರ್ತಡೆ ನೆನ್ಪಿಟ್ಕೊಂಡಿಲ್ಲ ನೋಡು. ಒಬ್ರಾದ್ರೂ ವಿಶ್ ಮಾಡ್ತಾರಾ? ಇಲ್ವೇ ಇಲ್ಲ. ನಾವು ಕೇಳ್ಕೊಂಬಂದ್ರದೆ ಇಷ್ಟು ಬಿಡು. ಬಡವರು ಮಕ್ಕಳು ಯಾವತ್ತಿದ್ರು ಬರ್ತಡೆ ಗಿರ್ತಡೆ ಸೆಲೆಬ್ರೇಷನ್ಗೂ ಮನೆಗೆ ದುಡ್ಡಿರಕ್ಕಿಲ್ಲ. ಏನಕ್ಕೆ ಸುಮ್ಕೇನಿ ಅಂತ ಸುಮ್ಮನಾಗ್ಬೇಕು. ಮಗ ಹುಡ್ದಬ್ಬ ಶುಭಾಶಯಗಳು ಕಣ್ಮಗ. ಏನಮ್ಮ, ಯಾವ ವರ್ಷನೂ ಹೇಳ್ತಿದ್ದು ಈ ವರ್ಷ ಹೇಳ್ತಾ ಇದೀಯಾ? ನನ್ ಸತೆ ಹೇಳಿದ್ಮೇಲೆ ಹೇಳ್ತಿದ್ದಂಗೆ ಇತ್ತೀನೇನಪ್ಪ ನಾನು. ನನ್ ಸತೆ ಹುಡ್ದಬ್ಬ ಮಾವುಂದು ಅಂತ ಹೇಳಿದ್ಲು. ಹ್ಯಾಪಿ ಬರ್ಡೇ ಮವ. ಥ್ಯಾಂಕ್ಸ್ ಮಹಾ. ಮವ, ನಿಮ್ಗೆ ಅಂತ ಹೇಳ್ಬಿಟ್ಟು ನಾನು ಹೊಸ ಬಟ್ಟೆ ತಂದಿಟ್ಟಿದ್ದೀನಿ, ಹೋಗಿ ರೂಮಲ್ಲಿ ಇಟ್ಟಿದ್ದೀನಿ, ಹಾಕೊಂಡ್ಬಿಟ್ಟು ಬನ್ನಿ. ಅಯ್ಯೋ ಅದೆಲ್ಲ ಯಾಕೆ ಮಹಾ ಈಗ ನನಗೆ? ನಾನು ಯಾವತ್ತೂ ಬರ್ಡೇ ಸೆಲೆಬ್ರೇಷನ್ ಅವೆಲ್ಲ ಮಾಡ್ಕೊಂಡೇ ಇಲ್ಲ. ಸುಮ್ಮನೆ ಇವಾಗ ಯಾಕೆ? ಹೋಗ್ಲಾ, ಬಡವ್ರ ಮಕ್ಳು ಬೆಳಿಬೇಕು ಕಣ್ಲಾ, ಬಡವ್ರ ಮಕ್ಳು ಬೆಳಿಬೇಕು. ಹೋಗ್ಲಾ ಸುಮ್ಕೆ ನೀನ್ ಯಾಕ ಹೋಗ್ಲಾ? ಬಡವರಾಗ ಹುಟ್ಟಿ ಹಿಂಗೆ ಇರಕಾಯ್ತದ? ಹೋಗ ಅಕ್ಕ ಹೋಗು. ನೀನೇನ್ ಕಮ್ಮಿ ಇದೆಯಾ? ಮಹಾರಾಜ ಇದ್ದಂಗಿಲ್ವೇ? ಹೋಗ ಅಕ್ಕ ಹೋಗು. ಹೋಗಿ ಮವ. ಸರಿ ಆಯ್ತು. ಅಪ್ಪ ಸದ್ಯ ನನ್ನ ಮಗ ಏನೋ ಖುಷಿಯಾಗಿರೋದು ನೋಡಿದ್ರೆ ನಂಗೇನೋ ಒಂಥರ ಸಮಾಧಾನ ಕಣವ. ಖುಷಿಯಾಗಿರಿಸ್ಕೊಳ್ಳೋದು ನಮ್ಮ ಕೈಯಾಗಿರ್ತದೆ ಅತ್ತೆ. ನಾವು ಖುಷಿಯಾಗಿರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿರ್ಬೇಕಷ್ಟೇ. ನೀವು 11 ಗಂಟೆಗೆ ಮರೆದಿದ್ದಂಗೆ ಬಂದ್ಬಿಡ್ಬೇಕು ಸರಿನಾ? ನೀನ್ ಹೇಳಿದ್ಮೇಲೆ ಬರೀದಂಗಿತ್ತೀನ ಬತ್ತೀನಿ ಕಣವ. ಓ ಮಾವ, ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಓಲೊಲೊಲೊಲೆ ಮಗನೇ, ಯಾವ ಹೀರೋಗ ಕಮ್ಮಿ ಇಲ್ವಲ್ಲ ನೀನಂತೂನುವೆ. ಈ ದಿನ ಜೋಗ ಏನ್ ಬಟ್ಟೆ ಹಾಕತ್ತಿದ್ದಲ್ಲ, ಎಂತ ಸಂದ ಕಾಣಿಸ್ತಿರ್ಲಿಲ್ಲ. ಇದ್ರಾಗ ನೋಡ್ಲಾ ರಾಜನ್ ಕಳೆ ಕಾಣಿಸ್ತಾ ಇತ್ತು ನಿನ್ ಮಕದಾಗೆ. ಬಿಡು, ನನ್ನ ಕಣ್ಣೇ ಬೀಳಂಗೈತೆ ಕಣಪ್ಪ. ದೃಷ್ಟಿ ತೆಗಿಬೇಕು ನಿನಗಂತೂನುವೆ. ಏ ಸುಮ್ಕಿರಮ್ಮ ನೀನು ಸುಮ್ಮನೆ ನೀನು ಇದು ಮಾಡ್ಬೇಡ. ನೀನು ಸುಮ್ಕಿರು. ಯಾಕ್ಲ ಸುಮ್ಕಿರ್ಬೇಕು? ನನ್ನ ಮಗನ್ ಮಗಳಿದ್ರೆ ಏನ್ ಕಡಿಮೆ ನಿಂದ ನೀನು? ನೋಡ ಎಂತ ಸಂದ ಕಾಣಿಸ್ತಿದ್ಯಾ. ಅಯ್ಯೋ ಮಾವ ಬನ್ನಿ, ಮೊದ್ಲು ನನ್ಗಂತೂ ಬನ್ನಿ ಬೇಗ ಕಾಲೇಜಿಗೆ ಹೋಗೋಣ ಬನ್ನಿ, ಟೈಮ್ ಆಗುತ್ತೆ. ಸರಿ ಮಹಾ, ನಡಿ ಹೋಗೋಣ. ಎಂತ ಸಂದಕವರಪ್ಪ ಇಬ್ರುನುವೆ. ಜೋಡಿ ಅಂದ್ರೆ ಹಿಂಗಿರ್ಬೇಕು ಬಿಡು. ನನ್ ಕಣ್ ದೃಷ್ಟಿನೇ ಬೀಳಂಗೈತೆ ಸದ್ಯ. ನನ್ನ ಮಗಂಗೆ ತಗುಲ್ಕೊಂಡ್ರೆ ಅದು ವಕ್ರ ಹೊಟ್ಟೋಗ್ಬಿಟ್ಟು ಒಳ್ಳೆ ಬುದ್ಧಿ ಬಂದೈತಲ್ಲ, ಅಷ್ಟೇನಿಯ ಸಾಕು. ಹ್ಯಾಪಿ ಬರ್ಡೇ ಅಚ್ಚು. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಕ್ಲಾಸ್ಗೆ ಹೋಗೋಣ. ಮಾವ ಈಗೇನ್ ಕ್ಲಾಸ್ಗೆ ಹೋಗಂಗಿಲ್ಲ. ಈಗ ನಿಮ್ಗೆ ಏನೋ ಒಂದು ಸರ್ಪ್ರೈಸ್ ಐತೆ. ಸರ್ಪ್ರೈಸಾ? ಏನ್ ಸರ್ಪ್ರೈಸು? ಅದೆಲ್ಲ ಹೇಳಲ್ಲ. ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸು. ನಾವು ಕರ್ಕೊಂಡೋಗಿರೋ ಹತ್ರ ಬರ್ಬೇಕು ನೀವು ಅಷ್ಟೇನೆ. ಹೋ, ಇದೊಳ್ಳೆ ಕತೆನಲ್ಲ. ಇದೇನ್ ಸರ್ಪ್ರೈಸು? ಅದೆಲ್ಲ ಬೇಡ ಮಹಾ, ಸುಮ್ಮನೆ ಯಾಕೆ ಬೇಕು? ಫಸ್ಟ್ ಕ್ಲಾಸ್ಗೆ ಹೋಗೋಣ. ಮಾವ ಈಗ ಸರ್ಪ್ರೈಸ್ ಅಂತ ಹೇಳಿದೀನಿ ತಾನೆ. ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್, ಬರ್ತಾ ಇರ್ಬೇಕು ನೀವು ಅಷ್ಟೇನೆ. ಸರಿ ಬಾಮ್ಮ, ಅದೇನ್ ಸರ್ಪ್ರೈಸ್ ನೋಡೋಣ. ನೀವಂತೂ ಫುಲ್ ಖುಷಿ ಆಗ್ಬಿಡ್ತೀರಾ ಗೊತ್ತಾ? ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್. ನಿಮ್ ಬರ್ಡೇ ದಿನನೇ ಸರ್ಪ್ರೈಸ್ ನ ರಿವೀಲ್ ಮಾಡ್ಬೇಕು ಅಂತ ಪಾಪ ಮಹಾ 3 ದಿನದಿಂದ ಓಡಾಡ್ತಾನೆ ಅವಳೆ. ಅಚ್ಚು ಬಾ ಹೋಗೋಣ ಬಾ. ಸರಿ ಬನ್ನಿ. ಇವತ್ತು ಅಚ್ಚು ಅಣ್ಣನ್ ಬರ್ತಡೆ ಕಣಿ, ಕರ್ದೈತೆ ಮಹಾ, ಹೋಗ್ಬೇಕು. ಬಾರೆ. ಬಾರೇನಂತೆ ಬಾರೆ. ಕಿತ್ತೋದನ್ ಬರ್ತಡೆಗೆ ನಾನು ಯಾಕೆ ಬರ್ಲಿ? ಅವನೊಂದು ಕೇಕ್ ಅನ್ನ ಕಟ್ ಮಾಡ್ತಾನೆ ಅನ್ಕಂಡ. ಹುಡ್ದಾಗಿಂದ ಅವ್ರ ಮನೆ ಪಕ್ಕನೇ ಇದೀನಿ. 10 ರೂಪಾಯಿ ಕೇಕು ಕಟ್ ಮಾಡ್ದೋನಲ್ಲ ಅಂತದ್ರಾಗೆ ಈ ಪೆಸಲ್ ಬರ್ತಡೆಗೆ ಹೋಗಿ ದೇವಸ್ಥಾನದ ಕೈ ಮುಕ್ಕೊಂಡು ಬರ್ಬೇಕಷ್ಟೇ. ಸುಮ್ಕಿರು. ಮಹಾ ಹಂಗೆಲ್ಲನೂ ಮಾಡಕ್ಕಿಲ್ವಲ್ಲ ಅವಕ್ಕ. ಸಂದಕೇಣಿಯ ಮಾಡ್ತದೆ ಅಂತ ಅನ್ನಿಸ್ತದೆ. ಬಾರೆ ಹೋಗೋಣ. ಕರೀತು ನನ್ನೂ ಬಾಮ್ಮ ಅಂತ ಹೇಳ್ಬಿಟ್ಟು ನಾನು ಸರಿ ಅಕ್ಕ ಅಂತ ಹೇಳಿದೀನಿ. ಬಾರೆ ಹೋಗೋಣ. ಹೇಳಿದ್ನಲ್ಲ, ಯಾ ಬರ್ತಡೇನು ಮಾಡ್ಕೊಳ್ಳಲ್ಲ. ಸುಮ್ಮನೆ ಅವಳೆಲ್ಲ ಬಿಲ್ಡಪ್ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಹಂಗೆ ಮಾಡವಳೆ ಅಂತ ಅನ್ನಿಸ್ತೈತೆ. ನೀನ್ ಯಾಕೆ ಇದು ಮಾಡ್ಕತ್ತೀಯಾ? ಸುಮ್ ಕುತ್ಕ. ನೋಡಿ ಕ್ಲಾಸ್ಗೆ ಹೋಗೋಣ. ಇಲ್ವೇ, ಅದು ಹೆಂಗ್ ಮಾಡ್ತಾರ ನೋಡ್ಕೊಂಡನ ಬರ್ಬೇಕೆ. ನಾನಂತೂ ಅದು ಹೆಂಗ್ ಮಾಡ್ತಾರೆ ಏನು ಎತ್ತ ಅಂತ ತಿಳ್ಕೊಂಡು ನೋಡ್ಕೊಂಬಿಟ್ಟು ಬರ್ಬೇಕು ನಾನು. ಸರಿನಾ? ಹೋಗ್ಬಿಟ್ಟು ಬರ್ತೀನಿ ನಾನು. ಇಲ್ಲೇ ಬೇಕಾದ್ರೆ ಇರ್ ನೀನು. ಹೋಗು. ಒಳ್ಳೆ ಬರ್ತಡೆ ಎಲ್ಲಿ ಮಾಡ್ತಾವ್ರಂತೆ? ಎಲ್ಲೋ ಪಾರ್ಕಾಗೋ ಎಲ್ಲನ ಮಾಡ್ತಿರ್ತಾರೆ. ಹೋಗ್ಬಿಟ್ ಬಾ. ಎಲ್ಲರ ಮಾಡ್ಲಿ ಬಿಡು, ಕೇಕ್ ಸಿಗ್ತದಲ್ಲ. ನಾನು ಹೋಗ್ಬಿಟ್ಟು ಬರ್ತೀನಿ. ಹೆಂಗ್ ನಡೀತು ಅಂತ ನಿಂಗೆ ಫೋಟೋ ತೆಗೆದು ಕಳಿಸ್ತೀನಿ. ಅವಳು ನನಗೇನು ಬೇಕಿಲ್ಲಮ್ಮ ನೀನು ಫೋಟೋ ತೆಗೆದು ಕಳ್ಸೋದು. ನೀನು ಹೋಗ್ಬಿಟ್ ಬಾ.
ಅವ್ನ್ ಬರ್ತ್ಡೇ ಮಾಡ್ಕೊಳ್ಳೋದು ನನಗ್ ಗೊತ್ತಿಲ್ವೇ ಹೆಂಗ್ ಮಾಡ್ಕೊಂತಾನೆ ಅಂತ. ಅಯ್ಯೋ ಅಮ್ಮನ್ ಬೇರೆ ಕರೆಸ್ಬಿಟ್ಟಿದ್ಯಾ? ಆ ಆ, ಅಮ್ಮ ನೀನು ಅಯ್ಯೋ ಅಲ್ಲ ಶೋರೂಮ್ಗೆ ಯಾಕೆ ಕರ್ಕೊಂಬಂದೆ? ಇಲ್ಲಿ ಯಾಕೆ ಕೇಕ್ ಕಟ್ ಮಾಡಿಸ್ಬೇಕಿತ್ತು? ಅಲ್ಲೆಲ್ಲ ಪಾರ್ಕಲ್ಲಿ ಕೇಕ್ ಕಟ್ ಮಾಡಿಸಿದ್ರೆ ಆಗ್ತಾ ಇರ್ಲಿಲ್ವಾ? ಅಯ್ಯೋ ಮಾವ ನೀವೇನ್ ಸುಮ್ಮನೆ ಹೇಳ್ತಿರ್ತಿರಲ್ಲ, ಬನ್ನಿ ಮೊದಲು ಕೇಕ್ ಕಟ್ ಮಾಡಿವ್ರಂತೆ. ಬನ್ನಿ ಸರ್, ಬನ್ನಿ ಬನ್ನಿ. ಅಯ್ಯೋ ಮಗನೇ, ನನ್ ಸೊಸೆ ನೋಡ್ಲಾ ಏನೇನೇನೇನೋ ಮಾಡ್ಬಿಟ್ಟವಳೆ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ನೋಡ್ಲಾ. ಅವ ಕೇಕ್ ಕಟ್ ಮಾಡಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಮಾ ಕೇಕ್ ತಗ. ಮೊದ್ಲು ಮಹಾನ್ ತಿಂತಪ್ಪ, ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಮಾವ, ನಿಮ್ಗೆ ಒಳ್ಳೇದಾಗ್ಲಿ. ಓಕೆ ಸರ್, ಮೇಡಮ್ ಟೇಬಲ್ ತೆಗಿಯೋದಾ? ಹಾ ಸರ್, ಟೇಬಲ್ ತೆಗಿರಿ. ಥ್ಯಾಂಕ್ ಯು ಮಹಾ, ಥ್ಯಾಂಕ್ ಯು ಸೋ ಮಚ್. ಈ ಬರ್ತ್ಡೇ ನಂಗಂತೂ ತುಂಬಾ 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 ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮಾವ ಇಷ್ಟೇನೇನಾ? ಇಷ್ಟಕ್ಕೆ ಇಲ್ಲಿಗಾನ ಕರ್ಕೊಂಬರ್ತೀನಿ ನಾನು. ನೀವೇ ಯೋಚನೆ ಮಾಡಿ, ಇಷ್ಟಕ್ಕೆ ಯಾರು ಇಲ್ಲಿಗಾನ ಕರ್ಕೊಂಬರ್ತಾರ? ನಿಮ್ಗೆ ಇನ್ನೊಂದು ದೊಡ್ಡ ಸರ್ಪ್ರೈಸ್ ಐತೆ ಗೊತ್ತಾ? ದೊಡ್ಡ ಸರ್ಪ್ರೈಸಾ? ಏನು? ಸರ್ ಬನ್ನಿ ಇಲ್ಲಿಗೆ. ಇದ್ರ ಮೇಲೆ ಹೊದ್ಸಿರೋ ಬಟ್ಟೆ ತೆಗಿರಿ. ಮಹಾ ಏನಿದು? ಅವ ನೀವು ತೆಗಿರಿ ಸುಮ್ಮನೆ. ಗಾಡಿ ಮಹಾ. ಉಮಾವ ಇದೆ ನಿಮ್ ಬರ್ಡೇಗೆ ಸ್ಪೆಷಲ್ ಗಿಫ್ಟ್ ನನ್ನ ಕಡೆಯಿಂದ. ಅಯ್ಯೋ ಮಹಾ, ಗಾಡಿ ಗಿಫ್ಟ್ ಮಾಡ್ತಿದ್ಯಾ ನನ್ ಮಗಂಗೆ? ಅತ್ತೆ, ಮಾವಂಗೆ ಗಿಫ್ಟ್ ಮಾಡ್ತಾ ಇದೀನಿ ಗಾಡಿನ. ಅವ ಇವತ್ತಿಂದ ಕಾಲೇಜ್ಗೆ ಬಸ್ ಗೀಸ್ ಎಲ್ಲ ಕಾಯಂಗಿಲ್ಲ. ಚೀ ಅಂತ ಗಾಡಿನಾಗ ಬರೋದು, ಗಾಡಿನಾಗ ಹೋಗೋದು ಅಷ್ಟೇನೆ. ಅಯ್ಯೋ ಮಹಾ, ನೀನು ಇಷ್ಟೊಂದು ರಿಸ್ಕ್ ಯಾಕೆ ತಗೊಳಕ್ ಹೋದೆ? ಗಾಡಿ ಎಲ್ಲ ಯಾಕೆ ಕೊಡ್ಸಕ್ ಹೋದೆ? ಗಾಡಿ ಇಲ್ಲ ಅಂದ್ರೆ ಏನಾಗೋದು? ನಾನು ಆರಾಮಾಗಿ ಇರ್ತಿದ್ನಲ್ವಾ? ಗಾಡಿ ಅವಶ್ಯಕತೆ ನನಗೆ ಅಂತ ಏನಿತ್ತು? ಏನೂ ಇರಲಿಲ್ಲ, ಆರಾಮಾಗಿರ್ಬೋದಿತ್ತು. ನೀನೇನೇನೆ ಸುಮ್ಮನೆ ಇದು ಮಾಡಿಬಿಟ್ಟೆ. ಅಲ್ಲ ಗಾಡಿ ಸುಮ್ಮನೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಮಹಾ ಸುಮ್ಮನೆ ಅಲ್ಲ ಸುಮ್ಮನೆ ಗಾಡಿಗೆಲ್ಲ ದುಡ್ಡು ಯಾಕಲ್ವಾ? ಸುಮ್ಮನೆ ನಿನ್ಗೆ ಇಕ್ಕೋಬೋದಿತ್ತು, ಮುಂದಕ್ಕೆ ಏನಕ್ಕಾದ್ರೂ ಬೇಕಾಗೋದೇನೋ. ಇದು ನೀನಾದ್ರೂ ಆ ರಚ್ಚು ನೋಡ್ಬಿಟ್ಟಿದ್ರೆ ಉರ್ಕೊಂಡು ಸತ್ತೋಗಿರೋಳು. ಈ ವಿಚಾರನ ಮೊದಲು ಹೋಗಿ ನಾನು ಹೇಳಲೇಬೇಕು ರಚ್ಚುಗೆ. ಉರ್ಕೊಂಡು ಸತ್ತೋಗ್ಬಿಡ್ಬೇಕು. ಉರ್ಸಿದ್ರೆ ಒಂಥರ ಮಜಾ ಐತೆ ರಚ್ಚುಗೆ. ಮನೆ ಆಳಿಗೆ ಚೆನ್ನಾಗಿ ಉರಿಸ್ತೀನಿ ಹೋಗ್ಬಿಟ್ಟು. ಹೆಂಗೋ ಮಹಾ ಅಕ್ಕ ಅಂತನೂ ಗಾಡಿನೇ ಕೊಡಿಸ್ಬಿಡ್ತು. ಸದ್ಯ ಅವಳನ್ನ ಬಿಟ್ಬಿಟ್ಟು ಇವಾಗ ಕುಂತತೆ ಇರೋದಕ್ಕೆ ಇವಾಗ ಇದು ನನ್ನ ಕೊಡ್ಸೈತೆ. ಅವಳಾಗಿದ್ರೆ ಬೋಳ್ಸಿ ಗುಂಡ್ಸಿ ಗುಂಡ ಅಂತ ಮಾಡಾಕ್ಬಿಟ್ರೋಳು ಇಷ್ಟೊತ್ತಿಗಾಗ್ಲೇ ನಿನಗೆ. ಅವ ನನ್ನ ನೋಡೋದು ಬಿಟ್ಬಿಟ್ಟು ಮೊದಲು ಹೋಗಿ ಗಾಡಿ ನೋಡಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ಚೆನ್ನಾಯ್ತಾ? ನನ್ನ ಬಜೆಟ್ ಇದ್ದಿದ್ದು ಇಷ್ಟೇನೆ. ದೊಡ್ಡ ಗಾಡಿ ಎಲ್ಲ ಮುಂದೆ ಕೊಡಿಸ್ತೀನಿ ಬಿಡಿ ಮವ. ಈ ಸದ್ಯಕ್ಕೆ ಇಷ್ಟೇ ಇರೋದು. ನೋಡಿ ಗಾಡಿ ನೋಡಿ ಫಸ್ಟು. ವಾಹ್, ಸೂಪರ್ ಆಗೈತೆ ಗಾಡಿ. ಹಾ ಮವ, ನಿಮ್ಗೆ ಈ ಕಲರ್ ಇಷ್ಟ ಅಂತ ಹೇಳ್ಬಿಟ್ಟು ನಾನೇ ಈ ಕಲರ್ನ ತಗೊಂಡಿದ್ದು. ತುಂಬಾ ಚೆನ್ನಾಗೈತೆ ಮಹಾ, ತುಂಬಾ ಚೆನ್ನಾಗೈತೆ. ನಾನು ತುಂಬಾ ದಿನದಿಂದ ಅನ್ಕೊಂತಿದ್ದೆ ಒಂದು ಗಾಡಿ ತಗೋಬೇಕು ಅಂತ. ಆಗ್ಲೇ ಇಲ್ಲ. ಆದ್ರೆ ಇವಾಗ ಈ ಗಾಡಿ ನೋಡಿ ನಂಗೆ ತುಂಬಾ ಖುಷಿ ಆಗ್ತೈತೆ. ನಾನು ಕೆಲ್ಸಕ್ಕೆ ಸೇರಿದ್ಮೇಲೆ ತಗೋಬೇಕು ಅಂತ ಏನೋ ಅನ್ಕೊಂತ ಇದ್ದೆ. ಆದ್ರೆ ನಿನ್ನಿಂದ ನಂಗೆ ಎಷ್ಟು ಬೇಗ ಗಾಡಿ ಸಿಕ್ಬಿಡ್ತು. ಮವ, ನಿಮ್ ಖುಷಿನೇ ನನ್ ಖುಷಿ. ನೀವ್ ಯಾವಾಗ್ಲೂ ಹಿಂಗೇನೆ ಖುಷಿಯಾಗಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು ಮವ, ಬೇರೆ ಇನ್ನೇನು ಬೇಡ. ನೀವ್ ಆರಾಮಾಗಿ ಗಾಡಿ ಎತ್ಕೊಂಡು ಚುಯ್ ಅಂತ ಒಂದ್ ರೌಂಡ್ ಹೋಗ್ಬಿಟ್ಟು ಬನ್ನಿ. ಅಯ್ಯೋ ಮಹಾ ಸೊಸೆ, ಅಯ್ಯೋ ಏನೇ ಗಾಡಿನೇ ಕೊಡಿಸ್ಬಿಟ್ಟಿದ್ಯಲ್ಲೇ. ನಾನ್ ಕನ್ಸು ಮನ್ಸಾಗ ಅನ್ಕೊಂಡಿರಲ್ವಲ್ಲೇ ಗಾಡಿ ಕೊಡಿಸ್ತೀಯ ನೀನು ಅಂತ ಹೇಳ್ಬಿಟ್ಟು. ಇದೇನಮ್ಮಿ ಇರಪರ ದುಡ್ಡೆಲ್ಲ ಗಾಡಿಗೆ ಹಾಕ್ಬಿಟ್ಟಿದ್ಯಾ? ಅತ್ತೆ ಸುಮ್ನಿರಿ ಅತ್ತೆ, ಯಾವಳು ಯಾವನೋ ಮೆರೀತಾರೆ ಅಂತಂದ್ರೆ ನಮ್ಮ ಮಾವ ಮೆರೆಯೋದ್ರಾಗ ಏನು? ಸರ್ ಬನ್ನಿ, ಸ್ವಲ್ಪ ನಿಮ್ದು ಸಿಗ್ನೇಚರ್ ಎಲ್ಲ ಇದೆ. ಬನ್ನಿ, ನಿಮ್ಮ ಹೆಸರಿಗೆ ಅಲ್ವಾ ಗಾಡಿ ಮಾಡ್ಸಿರೋದು, ಅದಕ್ಕೆ ಸ್ವಲ್ಪ ಸೈನು ಎಲ್ಲ ಬೇಕಿತ್ತು. ಹಾ ಸರ್, ಹಾ ಬನ್ನಿ ಮಹಾ, ಥ್ಯಾಂಕ್ ಯು ಸೋ ಮಚ್. ಹಾ ಮಾವ, ಪರವಾಗಿಲ್ಲ, ಇಟ್ಸ್ ಓಕೆ. ಬನ್ನಿ ಸರ್, ಸೈನ್ ಒಂದು ಹಾಕ್ಬಿಡಿ, ಎಲ್ಲ ಮುಗಿಯುತ್ತೆ, ಗಾಡಿನ ತಗೊಂಡೋಗ್ಬೋದು. ಓಕೆ ಸರ್, ಓಕೆ, ಬನ್ನಿ. ಮಹಾ, ಅಮ್ಮಿ ಯಾಕಮ್ಮಿ ಗಾಡಿಗೆಲ್ಲ ದುಡ್ಡು ಹಾಕ್ದೆ? ಅಯ್ಯೋ ಅತ್ತೆ, ಗಾಡಿ ನೋಡ್ ಬನ್ನಿ ನೀವು ಮೊದ್ಲು, ಆಮೇಕಿಂತ ಬ್ಯಾರೆ ಮಾತಾಡೋಣ. ಹೆಂಗೈತತ್ತೆ? ಬೊಂಬಾಟಾಗೈತೆ ಗಾಡಿ, ಮಾತ್ರ ಬೊಂಬಾಟಾಗೈತೆ. ನಾನಂತೂ ನನ್ನ ಮಗನ್ ಕೊಡ್ಸಕ್ಕಾಗ್ಲಿಲ್ಲ. ನಿನ್ ರೂಪದಾಗ ಬಂದ್ಬಿಟ್ಟು ನೀನನ ಕೊಡ್ಸಿದ್ಯಲ್ಲ, ಆ ದೇವ್ರು ನಿನ್ ರೂಪದಾಗೆ ಬಂದ್ಬಿಟ್ಟು ಅವನು ಅನ್ನಿಸ್ತದ ನಮ್ಮ ಮನ್ಗೆ. ಅಯ್ಯೋ ಅತ್ತೆ, ಇಷ್ಟೊಂದು ದೊಡ್ಡ ಮಾತೆಲ್ಲ ಬೇಡ, ಸುಮ್ಕಿರ್ರಿ. ಹೆಂಗೋ 100 ಕಾಲ ಸಂಡಾಕಿರಮ್ಮ ನೀವಂತೂ. ಈ ವಿಚಾರನ ರಚ್ಚುಗೆ ಹೇಳೋ ತನಕ ನಿದ್ದೆ ಬರಕಿಲ್ಲ ನಂಗೆ. ಹಂಗ್ ಬರ್ತೀನಿ. ಏನ್ರಪ್ಪ, ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ನೀವು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ.